ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ವಾಪಸ್ ರಾಜ್ಯಕ್ಕೆ ಬಂದರು. ಈ ಬೆನ್ನಲ್ಲೇ ಆಪ್ತರ ನಡುವಿನ ಸ್ಟೇಟ್ಮೆಂಟ್ ವಾರ್ ಶುರುವಾಗ್ತಾ ಇದೆ. ಈಗಷ್ಟೇ MLC ಚನ್ನರಾಜ್ ಹಟ್ಟಿಹೊಳಿ ಹಿಂಗಂದ್ರಲ್ಲ, ಈ ಹೇಳಿಕೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟರು. ಏನಂತಂದರೆ AICC ಅಧ್ಯಕ್ಷರಿಗೆ ಆಲ್ರೆಡಿ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಅಂದಿದ್ದಾರಲ್ವಾ, ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಪರಂ ಹಿಂಗಂದ್ರು. ಶಾಸಕರು ಮುಖಂಡರು ಮತ್ತೆ ಮಾತನಾಡೋದು ಸರಿ ಕಾಣಲ್ಲ ಅಂತ ಅನ್ಸುತ್ತೆ. ಜನ ಸಮುದಾಯ ನಿರೀಕ್ಷೆ ಮಾಡಿರೋದೇ ಬೇರೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಇದು ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದ್ರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಬೇಕಿದು. ಯಾಕೆಂತ ಹೇಳಿದ್ರೆ ನಾವು ಆಡಳಿತದ ಕಡೆ ಗಮನ ಹರಿಸ್ಬೇಕು. ಜನ ಸಮುದಾಯ ನಮ್ಮ ನಿರೀಕ್ಷೆ ಮಾಡಿರೋದೇ ಬೇರೆ. ಅದು ಬಿಟ್ಟು ನಾವು ಈ ರೀತಿ ಸಾರ್ವಜನಿಕವಾಗಿ ಇದನ್ನೆಲ್ಲ ಮಾತಾಡಿಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಸರಿ ಕಾಣಿಸೋದಿಲ್ಲ. ಹೈಕಮಾಂಡ್ನವರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮಾತಾಡ್ತೇನೆ. ಯಾಕೆಂತಂದ್ರೆ ಇದು ಎನಫ್ ಇಸ್ ಎನಫ್. ಇದು ನಿಲ್ಬೇಕಿದು. ಇದು ನಾವು ಜನ ನಮ್ಮನ್ನು ಗಮನಿಸ್ತಾರೆ. ಜನ ನಮ್ಮನ್ನ ನಿರೀಕ್ಷೆ ಮಾಡೋದೇ ಬೇರೆ. ಅವರು ಎಷ್ಟರ ಮಟ್ಟಿಗೆ ನಮ್ಮ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿ. ರೂಪೇಶ್, DCM DK ಶಿವಕುಮಾರ್ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಂತೆ ಇಲ್ಲಿ ಅವರ ಆಪ್ತರ ಸ್ಟೇಟ್ಮೆಂಟ್ಗಳು ಬಲು ಜೋರಾಗ್ತಾ ಇದೆ ಅಂತ ಅನ್ಸುತ್ತೆ. ಈ ಹಿಂದೆ ಒಂದು ಮಾತಿತ್ತಲ್ಲ, ಬಜೆಟ್ ಆದ್ಮೇಲೆ ಒಂದಷ್ಟು ಬೆಳವಣಿಗೆ ಆಗುತ್ತೆ ಅಂತ. ಆಗುತ್ತಾ? ನಿರೀಕ್ಷೆ ಇದೆಯಾ? ಜೊತೆಗೆ ಬೆಳವಣಿಗೆಗಳು ಅದಕ್ಕೆ ಪೂರಕ ಅನ್ನಿಸ್ತಾ ಇದೆಯಾ? ಶರತ್, ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಚರ್ಚೆ ಒಂದೇ. ಯಾಕಂತ ಹೇಳಿದ್ರೆ CM ಬದಲಾವಣೆ ಚರ್ಚೆ ಆಗ್ತಾ ಇದೆಯಲ್ಲ. DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಒಂದಿಷ್ಟು DCM ಭೇಟಿಗೆ ಏನು ನಿರಾಸೆ ಅಂತೂ ಆಗಿಲ್ಲ, ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹೀಗಾಗಿ DCM ಏನ್ ಭರವಸೆಯನ್ನು ಕೊಟ್ಟಿದ್ದಾರಲ್ಲ ಅದು 3:2 ರೇಷಿಯೋ, ಅದು 2 ವರ್ಷ ಅವರು 3 ವರ್ಷ ಅವರು ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಏನೇ ಚರ್ಚೆಗಳಿರ್ಬೋದು. ಅದಾದ ಬಳಿಕ ಈಗ ಜಟಾಪಟಗಳು ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೇನು ಕೂಡ CM ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಅನ್ನ ಮಾಡಿದಾಗ DK ಶಿವಕುಮಾರ್ ಪರ ಇರ್ತಕ್ಕಂಥವ್ರು ಬೇಸರ ಮಾಡ್ಕೊಂಡಿದ್ರು. ಈಗ DCM ಪರನೇ ಒಂದಿಷ್ಟು ಹೇಳಿಕೆಗಳು ಬರ್ತಾ ಇದೆಯಲ್ಲ, ಇಲ್ಲೂ ಕೂಡ ಒಂದಿಷ್ಟು ಜಟಾಪಟಿಗಳೆಲ್ಲವೂ ಕೂಡ ಆಗ್ತಾ ಇದೆ. ಇಲ್ಲಿಗ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಏನಂತ ಹೇಳಿದ್ರೆ ಈಗ DCM CM ಇಬ್ರು ಕೂಡ ಜಟಾಪಟಿಗಳಾಗ್ತಾ ಇದೆ. ಇದು ಆಡಳಿತ ಮೇಲೆ ಪರಿಣಾಮ ಬೀರುತ್ತಾ ಅಥವಾ ಅವರವರ ಅಭಿಮಾನಿಗಳು ಒಂದಿಷ್ಟು ಜಟಾಪಟಿಗಳು ಮುಂದುವರಿಸ್ತಾರೋ ಅನ್ನೋ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಇವತ್ತು ಪರಮೇಶ್ವರ್ ಅವರು ಚನ್ನರಾಜ್ ಹಟ್ಟಿಹೊಳಿ ಕೊಟ್ಟಂತ ಹೇಳಿಕೆಗಳಿಗೆ ಸಾಕಷ್ಟು ಗರಂ ಆಗಿದ್ದಾರೆ. ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಇನಫ್ ಇಸ್ ಇನಫ್ ಅಂತ ಹೇಳಿ ಮುಗ್ದೋಯ್ತು ಅಂತ ಇರಬೇಕು. AICC ಅಧ್ಯಕ್ಷರು ಕಠಿಣವಾಗಿರ್ತಕ್ಕಂಥ ಪದದಲ್ಲಿ ಹೇಳಿದ್ದಾರೆ. ಬಾಯಿ ಮುಚ್ಚಿಕೊಂಡು ಇರಬೇಕು ಅಂತ ಹೇಳಿದ್ರೆ ಇದು ಬಿಟ್ಟುಕೊಂಡು ಮತ್ತೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಯಾರು ಕೂಡ ಈ ರೀತಿಯಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡುದು, ಪದೇ ಪದೇ ಒಂದಿಷ್ಟು ಏನು ಈ ರೀತಿಯಾಗಿರ್ತಕ್ಕಂಥ ಅನಗತ್ಯ ವಿವಾದಕ್ಕೆ ಎಡೆಯಾಗುತ್ತ ಹೇಳಿಕೆಗಳನ್ನು ಕೊಡಬಾರದು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ DK ಶಿವಕುಮಾರ್ ಕೂಡ ಇನ್ನು ಮುಂದೆ ಯಾವ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾರೆ, ಯಾಕಂತ ಹೈಕಮಾಂಡ್ ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ CM ಕರಂತ ಬಜೆಟ್ ಮೀಟಿಂಗ್ ಕೂಡ DCM ಗೈರಾಗಿದ್ರು. ಹೀಗಾಗಿ ಮುಂದೇನು ಕೂಡ DK ಶಿವಕುಮಾರ್ ನಡವಳಿಕೆ ಯಾವ ರೀತಿಯಾಗಿರುತ್ತೆ, DK ಶಿವಕುಮಾರ್ ಯಾವ ರೀತಿಯಾಗಿ ಆಕ್ಟ್ ಮಾಡ್ತಾರೆ, ಇದು ಇಲ್ಲಿ ಪ್ರಮುಖವಾಗುತ್ತೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್. ಡೀಟೇಲ್ಸ್